ಖರ್ಚಿಗೆ ದುಡ್ಡಿಲ್ಲ ಈ ಪಾಕಿಸ್ತಾನದ ಜೊತೆ. ಇನ್ನು ಈ ಯುದ್ಧವನ್ನ ತಡೆದುಕೊಳ್ಳುವಂತ ಶಕ್ತಿ ಇರುತ್ತೆ. ಬೇರೆ ದೇಶಗಳು ಅಮೆರಿಕ ಸಪೋರ್ಟ್ ಮಾಡ್ತಾ ಇಲ್ಲ. ಈಗಾಗಲೇ ಬೇರೆ ಕಂಟ್ರೀಸ್ ಸಪೋರ್ಟ್ ಸಿಗದೇನೆ ಅಮೆರಿಕ ಕಂಗಾಲಾಗಿದೆ. ಇಲ್ಲಿರುವಂತ ಈ ಹೆಣ್ಣು ಮಗಳೇನಿದೆ ಇವಳ ಮಾನ ಹರಣ ಮಾಡೋದಕ್ಕೆ ನಾವು ದೇಶ ಯಾಕೆ ಇಟ್ಕೊಂಡ್ರಿ? ಅವ್ರ ಕುಟುಂಬದಲ್ಲೇ ತುಂಬಾ ಜನ ಇದಾರೆ. ಅವ್ರ ಮಗ ಶಾಮು ಶಿವಶಂಕರ್ ಇಬ್ರು ಮಕ್ಳಿದ್ದಾರೆ. ಇದೊಂಥರ ಚಿದಂಬರ ರಹಸ್ಯ. ತಿನ್ಲಿಕ್ಕೆ ಹಿಟ್ಟಿಲ್ಲದಿದ್ರು ಕೂಡ ಮಾಡಕ್ ಗನ್ ಕೊಡ್ತಾರಲ್ಲ ಆ ತರ ಆಗ್ಬಿಟ್ಟಿದೆ. ಪಾಪ ಎಷ್ಟೋ ಜನ ಯಾವ್ಯಾವ ದಿಕ್ಕಿಗೆ ಓಡಿ ಸತ್ತೋಗಿದ್ದಾರೆ. ಎಷ್ಟೋ ಜನ ಅವ್ರವ್ರ ಮನೆಯಲ್ಲೇ ಅವ್ರಿಗೆ ಗೊತ್ತಿಲ್ಲದಂಗೆ ಸತ್ತೋಗ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡಪ್ಪನನ್ನೇ ಈಗ ಚಿಕ್ಕಪ್ಪ ಮಾಡ್ಲಿಕ್ಕೆ ಹೊರಟಿದೆಲ್ಲ ಇರಲ್ಲ, ಅದನ್ನ ನಾವು ಮೆಚ್ಚಬೇಕು. ಅಮೆರಿಕ ಈ ಯುದ್ಧಕ್ಕೆ ಯಾರನ್ನಾದ್ರೂ ಚೂ ಬಿಟ್ಟು ತಾನು ಮಜಾ ತಗೊಳ್ಳೋದಿದೆಯಲ್ಲ, ಇನ್ನು ಸ್ವಲ್ಪ ಯೋಚನೆ ಮಾಡ್ತೀನಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ, ನಮ್ ಜೊತೆ ಇದ್ದಾರೆ ಓಂ. ಸದ್ಯ ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಗ್ಯಾಸ್ 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 ವಿಚಾರದಲ್ಲಿ. ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಗ್ಯಾಸ್ ಗಂಡಾಂತರ ಅಂತಾನೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಗ್ಯಾಸ್ ಪೂರೈಕೆ ಸಮಸ್ಯೆ ಎದುರಿಸ್ತಿರುವಂತದ್ದು. ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಆದ್ರೆ ಇನ್ನೊಂದು ಉಪ ಚುನಾವಣೆಯ ಒಂದು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಮಧ್ಯದಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ ಪ್ರಕರಣ, ಅಶ್ಲೀಲ ವಿಡಿಯೋ ಪ್ರಕರಣದ ಚಾರ್ಜ್ ಶೀಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಿದೆ. ಇದಕ್ಕಿಂತ ಇನ್ನೊಂದು ಮಟ್ಟದಲ್ಲಿ ಚರ್ಚೆ ನಡೀತಿರೋದು ಏನಪ್ಪಾ ಅಂತೇಳಿ ಅದು ಜಾಗತಿಕ ಮಟ್ಟದ ಯುದ್ಧ. ಎಲ್ಲಾ ವಿಚಾರದ ಬಗ್ಗೆ ಇವತ್ತು ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಕೂಡ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಬನ್ನಿ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲೇದಾಗಿ ಓಂ ಅವರೇ, ಗ್ಯಾಸ್ ಬಗ್ಗೆ ಇದೀಗ ಹೆವಿಯಾಗಿ ಚರ್ಚೆ ಆಗ್ತಿದೆ. ಹೌದು, ಗ್ಯಾಸು ಮನೆಗೂ ಕೂಡ ಅವಶ್ಯಕತೆ ಇದೆ. ದೇಶದಲ್ಲಿ ನಿಮ್ಗೊಂದು ಎಷ್ಟು ಕೋಟಿ ಮನೆ, ಒಂದು 50 ಕೋಟಿ ಮನೆ ಅಥವಾ ಒಂದು 30 ಕೋಟಿ ಮನೆ ಇದ್ರೆ 30 ಕೋಟಿ ಮನೆಗೂ ಬೇಕಾಗಿರೋಂಥದ್ದು ಗ್ಯಾಸು. ಇಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಸಪ್ಲೈ ಆಗ್ತಾ ಇರೋದೇ ತುಂಬಾ ಕಡಿಮೆ ಗ್ಯಾಸು. ಹೋಟೆಲ್ಗಳು ಕೆಲವೊಂದು ಫುಡ್ ಅನ್ನ ತಯಾರು ಮಾಡೋದನ್ನೇ ನಿಲ್ಸ್ಬಿಟ್ಟಿದ್ದಾರೆ ಅಂತ. ಆ ಫುಡ್ ಕೊಡೋದಿಕ್ ಆಗಲ್ಲ, ಮೆನುನಲ್ಲಿ ಅದಿಲ್ಲ, ಮೆನುಗಳು ಚೇಂಜ್ ಆಗಿದಾವೆ. ಇನ್ನ ಮನೆಗಳಲ್ಲಿ ಗ್ಯಾಸ್ ಆರ್ಡರ್ ಮಾಡಿ ಕಾಯ್ತಾ ಇದಾರೆ. ಎಲ್ಲರೂ ಆತಂಕದಲ್ಲಿದ್ದಾರೆ, ನಮ್ಗೆ ಗ್ಯಾಸ್ ಖಾಲಿ ಆಗೋ ಟೈಮಿಗೆ ಬರುತ್ತಾ? ಕೆಲವ್ರು ಮಾತ್ರ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಅನ್ನ ಸ್ಟಾಕ್ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಎಲ್ರು ಏನು ಅಂದ್ರೆ ಒಂದು ಖಾಲಿ ಆಗ್ತಾ ಇನ್ನೊಂದನ್ನ ಬುಕ್ ಮಾಡೋದು. ಇದು ಇನ್ನೊಂದಷ್ಟು ಜನರಿಗೆ ಹಣದ ಸಮಸ್ಯೆನೂ ಇರುತ್ತೆ. ಸುಮ್ನೆ ಸಿಲಿಂಡರ್ ಒಂದು 900 ರೂಪಾಯಿ ಕೊಟ್ಟು ಒಂದ್ ಸಿಲಿಂಡರ್ನ ಇಟ್ಕೊಳ್ಳೋಷ್ಟು ದುಡ್ಡು ಇರಲ್ಲ. ಅವತ್ತಿನ ತಿಂಗ್ಳು ಖರ್ಚು ಮಾಡ್ತಾ ಇರ್ತಾರೆ. ಹೀಗಿರುವಾಗ ಮನೆಗಳಲ್ಲಿ ಸಿಲಿಂಡರ್ ಬಗ್ಗೆ ಆತಂಕ ಅಂತೂ ಹೋಗಿಲ್ಲ. ಕೇಂದ್ರ ಕೂಡ ಎಚ್ಚರಿಕೆ ಕೊಡ್ತಾ ಇದೆ, ಕಡಿಮೆ ಬಳಕೆ ಮಾಡಿ. ನಿಮ್ಮ ಮದುವೆ ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನ ಮುಂದೂಡಿ ಸ್ವಲ್ಪ ದಿನದ ಮಟ್ಟಿಗೆ. ಇನ್ನೂ ಕೂಡ ಏನು ಅಂತ ಗೊತ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಇನ್ನು ಇರಾನ್ ಅವರು ಫೈಟ್ ಮಾಡ್ತಾ ಇದಾರೆ, ಅಮೆರಿಕ ಫೈಟ್ ಮಾಡ್ತಾ ಇದೆ. ನಾವು ಜಾಗತಿಕ ಯುದ್ಧಕ್ಕೆ ಹೊರಟಾಗ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಅಮೆರಿಕಾನೇ ಶಾಕ್ ಆಗಿದೆ ಇರಾನ್ ಮಾಡ್ತಾ ಇರುವಂತ ದಾಳಿಯಿಂದ. ಸೊ ಇದು ಗ್ಯಾಸ್ ಸಿಲಿಂಡರ್ ಎಲ್ಲಿವರೆಗೂ ಇದ್ರ ಅಭಾವ, ಮತ್ತಿನ್ನೊಂದ್ ಕಡೆ ಏನು ಅಂದ್ರೆ ಈ ಕೃತಕ ಅಭಾವ ಸೃಷ್ಟಿ ಮಾಡೋರು ಕೂಡ ಇದಾರೆ. ತುಂಬಾ ಕಡೆ ಸಿಲಿಂಡರ್ ಗಳನ್ನ ಸ್ಟಾಕ್ ಇಟ್ಕೊಂಡು ಏನು ಬ್ಲಾಕ್ ಅಲ್ಲಿ ಅದನ್ನ ಮಾರ್ಕೊಳ್ತಾ ಅದನ್ನ ಅಭಾವ ಸೃಷ್ಟಿ ಮಾಡ್ತಾ ಇದಾರೆ. ಇದ್ರ ವಿರುದ್ಧ ಕ್ರಮ ತಗೋತೀವಿ ಅಂತಾರೆ. ಇದು ಎಲ್ಲಂದ್ರಲ್ಲಿ ದಂಧೆ ಆಗಿರುವಾಗ ಯಾರನ್ನಂತ ಕ್ರಮ ತಗೊಳಕಾಗುತ್ತೆ? ಇದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೇನೆ ಇದು ಒಳ್ಳೆ ಸಮಯ. ನಾವೆಲ್ಲರೂ ಕೂಡ ಅವತ್ತು ಫಸ್ಟ್ ಡೇ ಕೂಡ ನಾವು ಚರ್ಚೆ ಮಾಡಿ ಹೇಳಿದ್ವಿ, ಒಳ್ಳೊಳ್ಳೆ ಫುಡ್, ನಾವು ಹೆಲ್ದಿ ಫುಡ್ ತಗೋಬೇಕು ಅಂದ್ರೆ ತರಕಾರಿ, ಹಣ್ಣು ಇಂಥದ್ ಸೇವನೆ ಮಾಡ್ಬೇಕು. ಸ್ವಲ್ಪ ಒಂದು ಹೊತ್ತಿನ ಆಹಾರವನ್ನ ನಾವು ಹಣ್ಣು ತರಕಾರಿ ಕಡೆ ಟರ್ನ್ ಆದ್ರೆ ಇನ್ 2 ಹೊತ್ತು ಫುಡ್ ಅನ್ನ ಗ್ಯಾಸ್ ಇಂದ ಮಾಡಕ್ ಸಾಧ್ಯ ಆದ್ರೆ. ಮತ್ತೀಗ ನಾವು ನೋಡಿದ್ವಿ ಎಲೆಕ್ಟ್ರಿಕ್ ಸ್ಟವ್ ಗಳ ಸೇಲ್ ಬಹಳ ಜಾಸ್ತಿ ಆಗಿದೆ ಅಂತ. 300% ರೈಸ್ ಆಗಿದೆ. ಅದರ ಸ್ಟಾಕೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಗ್ಯಾಸ್ ಇಂದಾಗಿ ಇದೆಲ್ಲ ಇದೆ. ನಮ್ಮ ಕೈಯಲ್ಲಿ ನಮ್ಮ ಏನು ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋದಿದೆ, ಅಷ್ಟೇ ಹೇಳ್ಬೋದು. ಇದ್ರ ಬಗ್ಗೆ ಪ್ಯಾನಿಕ್ ಆಗ್ಬೇಕಾಗಿಲ್ಲ. ಸರ್ಕಾರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೆ, ಹಾಗೇನೆ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ ಯಾವುದೆಲ್ಲ ಅತ್ಯವಶ್ಯಕ ಇದೆ ಅದಕ್ಕಂತೂ ಖಂಡಿತ ನಾವು ಕಡಿಮೆ ಮಾಡೋದಿಲ್ಲ. ಬಟ್ ಸಭೆ ಸಮಾರಂಭಗಳು, ಹೋಟ್ಲುಗಳು ಇಂಥದಕ್ಕೆಲ್ಲ ನಾವು ಯಾವ ಗ್ಯಾರಂಟಿನೂ ಕೊಡಲ್ಲ. ಕಮರ್ಷಿಯಲ್ ಸಿಲಿಂಡರ್ ಗಳಿಗೆ ಸಪ್ಲೈ ಇನ್ನೂ ಕೂಡ ನಿನ್ನೆ ಅಷ್ಟೇ ನಂದಾದೇವಿ ಇನ್ನೊಂದು 46,000 ಮೆಟ್ರಿಕ್ ಟನ್ ಏನು ಸಿಲಿಂಡರ್ ಗಳಿದ್ದಂತದ್ದು ಬಂದಿದೆ, ಹರ್ಮುಜಿಂದ ಬಂದಿದೆ. ನಮ್ಮ ದೇಶ ಇದ್ದಿದ್ರಲ್ಲಿ ಸೇಫ್. ಪಾಕಿಸ್ತಾನ ತರ ನಮ್ಮಲ್ಲೆಲ್ಲ ಏನು ಊಟ ನಿಲ್ಸ್ಬಿಡಿ, ಶಾಲೆಗಳನ್ನ ಬಂದ್ ಮಾಡಿ, ಸರ್ಕಾರಿ ಕಚೇರಿಗಳವರು ಓಡಾಡಬೇಡಿ, 4 ದಿನ ಮಾತ್ರ ಆಫೀಸಿಗೆ ಬನ್ನಿ, ಸಂಬಳ ಕಟ್ಟು, ಈ ಸೀನ್ ಭಾರತದಲ್ಲಿಲ್ಲ. ಎಲ್ರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಸೇಫ್ ಆಗಿದೆ. ಸೊ ಸಿಲಿಂಡರ್ ಕೂಡ ಕೆಲವು ದಿನದಲ್ಲಿ ಸಾಲ್ವ್ ಆಗುವಂತ ಲಕ್ಷಣ ಇದೆ. ಅಮೆರಿಕಕ್ಕೂ ಕೂಡ ಈ ಯುದ್ಧ ಶಾಕ್ ಕೊಟ್ಟಿದೆ. ಅವರೇ ಯುದ್ಧನ ಕಡಿಮೆ ಮಾಡ್ಬೋದು. ಇರಾನ್ ಅವ್ರು ಹೇಳ್ತಾರೆ, ನೀವು ನಿಲ್ಸಿದ್ರೆ ನಾವು ಯಾವ್ದೇ ರೀತಿ ಏನು ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ, ಗ್ಯಾಸ್ ಸಿಲಿಂಡರ್, ತೈಲೋತ್ಪನ್ನಗಳು ಬರೋದು, ಅದನ್ನ ಬ್ಲಾಕ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಇನ್ನೊಂದು 15 ದಿನಗಳ ಮಟ್ಟಿಗೆ ಸ್ವಲ್ಪ ನಾವು ಕಂಟ್ರೋಲ್ ಅಲ್ಲಿ ಇದ್ರೆ ಎಲ್ಲವೂ ಸಹಜ ಸ್ಥಿತಿಗೆ ಬರೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಎಸ್, ಅದ್ರ ಜೊತೆಗೆ ಸ್ಟೇಟ್ ಆಫ್ ಹಾರ್ಮುಜ್ ಅಲ್ಲಿ ಭಾರತಕ್ಕೆ ವಿಶೇಷವಾಗಿ
ದಾರಿ ಮಾಡಿಕೊಟ್ಟ ಇರಾನ್ ಇದ್ರ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಆಗ್ತಿತ್ತು. ಅಂದ್ರೆ ಭಾರತಕ್ಕೆ ಅಷ್ಟೊಂದು ಪವರ್ ಇದೆ, ಭಾರತ ಎಲ್ಲ ದೇಶದ ತರ ಒಟ್ರಾಸಿ ಒಂದ್ ದೇಶ ಅಲ್ಲ ಅಂತ ಹೇಳೋದನ್ನು ಕೂಡ ಅದು ಸೂಚಿಸುತ್ತೆ. ಇನ್ನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ನೋಡ್ತಿದ್ವಿ, ಗ್ಯಾಸ್ ಇಲ್ದೆ ಕೆಲವೊಂದು ಹೋಟೆಲ್ನ ಅಡುಗೆ ಕೋಣೆಯಲ್ಲೇ ಒಲೆಯನ್ನ ಉರಿಸ್ಕೊಂಡು ಅಡಿಗೆ ಮಾಡ್ತಿದ್ದಂಥದ್ದು ಅಂತ. ಮತ್ತೆ ಕೆಲವೊಂದು ಮಾಲ್ಗಳಲ್ಲಿ ಆಗಿರ್ಬೋದು, ಕೆಲವೊಂದು ಹೋಟೆಲ್ಗಳು ಕ್ಲೋಸ್ ಆಗಿದಾವೆ. ಯಾಕಂತ ಹೇಳಿದ್ರೆ ಈ ಒಂದು ಸಿಲಿಂಡರ್ನ ಸಮಸ್ಯೆಯಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅನ್ನುವಂತ ಭರವಸೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ರಾಜ್ಯ ಸರ್ಕಾರ ಕೂಡ ಇನ್ನು ಆದಷ್ಟು ಬೇಗ ಆ ಸಮಸ್ಯೆಯನ್ನ ನಿರ್ಮೂಲನೆ ಮಾಡುತ್ತೆ. ಹಾಗೆ ಮುಂದಿನ ಟಾಪಿಕ್ ಬಗ್ಗೆ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಬೇಕು. ಈಗ ಸದ್ಯ ಅದರದ್ದೇ ಹೆವಿ ಚರ್ಚೆ ಆಗ್ತಿರೋದು. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಕೇಸ್ ಸೈಲೆಂಟ್ ಆಗಿತ್ತು. ಈ ಹಿಂದೆ ಪ್ರಜ್ವಲ್ ರೇವಣ್ಣದ ಯಾವುದೇ ರೀತಿಯ ಕೇಸ್ಗಳು ಒಂದ್ ಸ್ವಲ್ಪ ಚುರುಕು ಆಗ್ತಿತ್ತಂತ ಗೊತ್ತಾದಾಗ ನಾವ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ವಿ. ಈ ಹಿಂದೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ಮುಖ್ಯ ಕಾರಣ ತುಂಬಾನೇ ಸೈಲೆಂಟ್ ಆಗೋಗಿತ್ತು ಆ ಒಂದು ಕೇಸ್. ಬಟ್ ಈಗ ಮತ್ತೆ ಸದ್ದು ಮಾಡ್ತಿದೆ. ಅದ್ರ ಬಗ್ಗೆ ಓಂ ಅವ್ರು ಹೇಳ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ಅಂತೂ ಜೀವಾವಧಿ, ಸೊ ಅವರು ಜೈಲಿನಲ್ಲಿ ಕೊಳೆಯೋದು ಫಿಕ್ಸ್ ಆಗಿದೆ. ಇದು ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣದ ಬಗ್ಗೆ SIT ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರೋದು. 13,000 ಪುಟಗಳ ಚಾರ್ಜ್ ಶೀಟ್, ಅಂದ್ರೆ ಅದನ್ನು ಓದೋದು ಕಷ್ಟ, ಅಷ್ಟು ದೊಡ್ಡ ಚಾರ್ಜ್ ಶೀಟ್. ಮತ್ತೆ 70ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಹಾಗೆ 39 ಇಲ್ಲಿ ಆರೋಪಿಗಳ ಹೆಸರಿದೆ. ಸೊ ಇವರೆಲ್ಲರೂ ಕೂಡ ಏನು ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ವಿಡಿಯೋ ಏನು ಮಾಡಿದ್ರಲ್ಲ, ಅಂದ್ರೆ ಆ ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ವೈರಲ್ ಆಯ್ತಲ್ಲ, ಅದಕ್ಕೆ ಒಂದ್ 70 ಪೆನ್ ಡ್ರೈವ್ ಗಳನ್ನ ಖರೀದಿ ಮಾಡಿದ್ರು ಸ್ಪ್ರೆಡ್ ಮಾಡೋದಿಕ್ಕೆ. ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿದಂತ ಏನು ಕುಕೃತ್ಯ ಇತ್ತಲ್ಲ, ಇದನ್ನ ಸ್ಪ್ರೆಡ್ ಮಾಡೋದಿಕ್ಕೆ ಇವರು ಯಾರೆಲ್ಲ ಸಂಚು ರೂಪಿಸಿದ್ರು ಅಂತ, ಭಾಗಿಯಾಗಿದ್ರು ಅಂತ. ಅದ್ರಲ್ಲಿ ನವೀನ್ ಇರ್ಬೋದು, ಎಲ್ಲರೂ ಈ ಹಾಸನ ಶಾಸಕ, ಮಾಜಿ ಶಾಸಕ ಆಗಿದ್ದ ಪ್ರೀತಮ್ ಗೌಡ, ಹಾಗೆ ಈಗ ಹಾಸನ ಸಂಸದ ಯಾರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲ್ಸಿ ಗೆದ್ರಲ್ಲ, ಅವರ ಆಪ್ತರೇ ಇದ್ದಾರೆ ಅನ್ನುವಂತ ಮಾಹಿತಿ. ಅವ್ರ ಆಪ್ತರು ಜಾಸ್ತಿ ಇದ್ದಾರೆ ಇದರಲ್ಲಿ ಅಂತ. ಅಂದ್ರೆ ಇವರು ಸಂಚು ಮಾಡಿ ಹೇಗಾದ್ರೂ ಮಾಡಿ ಪ್ರಜ್ವಲ್ ರೇವಣ್ಣ ಅವರ ಮಾನ ಹಾನಿ ಮಾಡಬೇಕು ಅಂತ. ಅದಕ್ಕೆ ತಕ್ಕ ಹಾಗೆ ಪ್ರಜ್ವಲ್ ರೇವಣ್ಣ ಮಾಡಿದ್ದು ಕೂಡ ಅಂತ ಅಕ್ಷಮ್ಯವಾದಂತ ಕೆಲಸ. ಆ ಹೆಣ್ಣು ಮಗಳ ಮಾನಹರಣ ಮಾಡುವ ಜೊತೆಗೆ ಆ ವಿಡಿಯೋವನ್ನ ವೈರಲ್ ಮಾಡಿದ್ದು. ಅಂದ್ರೆ ಆ ಹೆಣ್ಣು ಮಗಳ ಮಾನಭಂಗ, ಮಾನಹರಣ ಮಾಡಿದ್ದಕ್ಕೆ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಆ ವಿಡಿಯೋವನ್ನ ವೈರಲ್ ಮಾಡಿದವ್ರಿಗೂ ಕೂಡ ಶಿಕ್ಷೆ, ಅದಕ್ಕೆ ಕೂಡ ಏನು ದೂರು ದಾಖಲಾಗಿತ್ತು. ಅದು SIT ಸಂಪೂರ್ಣ ಸಾಕ್ಷಿಗಳನ್ನ ಏನು ಇಲ್ಲಿವರೆಗೂ ಕೂಡ ಸಾಕ್ಷಿಗಳ ವಿಚಾರಣೆ ನಡೆಸಿ ಸಾಕ್ಷಿಗಳ ಸಂಗ್ರಹ ಮಾಡಿಕೊಂಡು ಸುದೀರ್ಘವಾದಂತ ಒಂದು ಸಾಕ್ಷಿ ಸಂಗ್ರಹ ಇಷ್ಟು ಸಮಯ ತಗೊಂಡಿದೆ. ನಾವು ನೋಡ್ಬೋದು 2 ವರ್ಷ ಹೆಚ್ಚು ಕಡಿಮೆ ತಗೊಂಡಿದ್ದಾರೆ. ಹಾಗಾಗಿ ಈಗ ಅದರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರ ಮೇಲೆ ವಿಚಾರಣೆ ಶೀಘ್ರ ಶುರುವಾಗುತ್ತೆ. ಅಂದ್ರೆ ಈ ರೀತಿ ಯಾವ ಕಾರಣದಿಂದ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣ ಸೋಲಿಸಬೇಕು ಅಂತ ಇವರ ತಯಾರಿ ಇತ್ತ, ಆ ಹೆಣ್ಣು ಮಗಳ ಮಾನಹರಣ ಮಾಡೋದಿಕ್ಕೆ ಇದರಿಂದ ಯಾಕೆ ಇದಕ್ಕೆ ತಗೊಂಡ್ರು, ಇದು ತುಂಬಾ ಅಂದ್ರೆ ಈ ಮೋಟೋ ಆಫ್ ದ ಏನು ಈ ಕೇಸ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದು ಸರಿ, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರೋ ಅಪರಾಧಿ ಈಗ. ಆದ್ರೆ ಇಲ್ಲಿರುವಂತ ಈ ಹೆಣ್ಣು ಮಗಳು ಏನಿದಲ್ಲ, ಇವಳ ಮಾನಹರಣ ಮಾಡೋದಿಕ್ಕೆ ನಿಮಗೆ ಯಾಕೆ ಆ ಉದ್ದೇಶ ಯಾಕೆ ಇಟ್ಕೊಂಡ್ರಿ? ಅನಾಯಾಸವಾಗಿ ಒಬ್ಬ ಹೆಣ್ಣು ಮಗಳ ಮಾನಹರಣ ಮಾಡಬಾರ್ದಾಗಿತ್ತು. ಆ ವಿಡಿಯೋನ ಪ್ರಚಾರ ಮಾಡಿದ್ರಲ್ಲ, ಎಲ್ಲಾ ಕಡೆ ಸ್ಪ್ರೆಡ್ ಆಯ್ತು. ಪೆನ್ ಡ್ರೈವ್ ಗಳ ಮೂಲಕ ಬೇರೆ ಶೇರ್ ಮಾಡಿದ್ರು. ಅವ್ರ ಕಾರ್ ಡ್ರೈವರ್, ಸೊ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿದ್ದ ಆತನೇ A1 ಇಲ್ಲಿ ನವೀನ್ ಅಂತ. ಸೊ ಈ ರೀತಿ 39 ಆರೋಪಿಗಳು ಜೊತೆಗೆ 70ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನ ತಗೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. SIT ತನಿಖೆ ಅಂದ್ರೆ ತುಂಬಾ ಸುದೀರ್ಘವಾಗಿ ನಡೆದಿರುತ್ತೆ. ಆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂದ್ರೆ ಇನ್ನು ಶೀಘ್ರ ವಿಚಾರಣೆ ಕರೀತಾರೆ. ಎಲ್ಲರೂ ವಿಚಾರಣೆಯ ನಂತರ ಅವ್ರಿಗೆ ಏನ್ ಶಿಕ್ಷೆ, ಪ್ರಜ್ವಲ್ ರೇವಣ್ಣ ಒಂದ್ ಕಡೆ ಶಿಕ್ಷೆ ಅನುಭವಿಸ್ತಾ ಇರೋದು, ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾದವರು, ಮಹಿಳೆ ಮಾನಹರಣ ಮಾಡಿದವರು, ಅದಕ್ಕೆ ಕಾರಣ ಆದವರು, ಇವರೆಲ್ಲರನ್ನೂ ಕೂಡ ಶಿಕ್ಷೆಗೆ ಗುರಿಪಡಿಸುವಂತ ಒಂದು ತೀವ್ರವಾದಂತ ಇದು ಪ್ರಕರಣ ಆಗಿದೆ. ಹಾಗಾಗಿ ಶಿಕ್ಷೆ ಇವರೆಲ್ಲರಿಗೂ ಆಗುತ್ತೆ, ಯಾಕಂದ್ರೆ ಸಾಕ್ಷಿಗಳನ್ನ ಅಷ್ಟು ಗಟ್ಟಿಯಾಗಿ ಸಂಗ್ರಹಿಸಿದ್ದಾರೆ. ಇನ್ನು ಮುಂದೆ ಈ ರೀತಿ ಯಾರು ಮಾಡಬಾರ್ದು, CD, ಪೆನ್ ಡ್ರೈವ್ ಇದರಲ್ಲಿ ಬರಲೇಬಾರದು ಅನ್ನೋ ಮಟ್ಟಿಗೆ, ಮತ್ತೆ ಯಾವುದೇ ಒಬ್ಳೆ ಹೆಣ್ಣು ಮಗಳ ಮಾನವನ್ನ ಕಳೆಯೋದಿಕ್ಕೆ ಯಾರಿಗೂ ಕೂಡ ಅವಕಾಶ ಇರಬಾರ್ದು, ಅದು ಕೊಡಬಾರ್ದು ಅಂತ ಕಟ್ಟುನಿಟ್ಟಾಗಿ ಬಹುಶಃ ಈ ವಿಚಾರಣೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಸದ್ಯದಲ್ಲೇ ವಿಚಾರಣೆ ಶುರುವಾಗುತ್ತೆ. ಸದ್ಯದಲ್ಲಿ ವಿಚಾರಣೆ ಶುರುವಾಗಿ ಅದಕ್ಕೊಂದು ಅಂತ್ಯ ಸಿಕ್ಕಿ ಯಾರೆಲ್ಲ ಇದ್ರ ಹಿಂದೆ ಭಾಗಿಯಾಗಿದ್ದಾರೆ, ಯಾರೆಲ್ಲ ಹೆಣ್ಣು ಮಗಳ ಒಂದು ಮಾನ ಮರ್ಯಾದೆಯನ್ನ ಹರಾಜ್ ಮಾಡಿದ್ದಾರೆ, ಅವ್ರಿಗೆ ಕಠಿಣವಾಗುವಂತ ಶಿಕ್ಷೆ ಸಿಗ್ಲಿ ಅನ್ನೋದು ನಮ್ಮ ಕೂಡ ಒಂದು ನಿಲುವಾಗಿರುತ್ತೆ. ಹೀಗಿರುವಾಗ ಬನ್ನಿ ಮುಂದಿನ ಪಾಯಿಂಟ್ ಅಂತ ಹೋಗೋಣ. ಸೊ ಈಗ ಜಾಗತಿಕ ಮಟ್ಟದಲ್ಲಿ ನಡೀತಿರುವಂತಹ ಯುದ್ಧದ ಬಗ್ಗೆ ಕಡೆದಾಗಿ ಮಾತಾಡೋಣ. ನಾವು ಈಗ ಉಪಚುನಾವಣೆ ಬಗ್ಗೆ ಮಾತಾಡೋಣ. ಏನ್ ನಡೀತಾ ಇದೆ ಈ ಉಪಚುನಾವಣೆ? ಈಗ ತುಂಬಾ ಕುತೂಹಲ ಯಾಕೆ ಅಂತ ಹೇಳಿದ್ರೆ, 2 ಕ್ಷೇತ್ರಗಳು ಕಾಂಗ್ರೆಸ್ನದ್ದು. ಹೌದು.
ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣ ಕ್ಷೇತ್ರ, HY ಮೇಟಿ ಬಾಗಲಕೋಟೆ ಕ್ಷೇತ್ರ. ಇವರು ಅಕಾಲಿಕ ಮರಣಕ್ಕೆ ತುತ್ತಾಗಿರೋದು ಇಬ್ರು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಅವ್ರು ಗೆದ್ಕೊಳ್ಳೇಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಿದ್ದಾರೆ. ಇಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ GBA ಚುನಾವಣೆ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಇರ್ಬೋದು, ಇಲ್ಲಾಂದ್ರೆ ಒಂದು 6 ನಗರ ಪಾಲಿಕೆ ಚುನಾವಣೆಗಳು ತುಮಕೂರು ಮೈಸೂರು ಸೇರ್ಕೊಂಡು ಇಲ್ಲಿ ಸೇರಿದಂತೆ ಮುಂದಿನ 2028ರ ಚುನಾವಣೆ ಕೂಡ ಇದು ಬಿಜೆಪಿಗೆ ಆಹಾರ ಆಗುತ್ತೆ. ನೋಡಿ, ಕಾಂಗ್ರೆಸ್ ಅವರು ಎಲೆಕ್ಷನ್ ನಲ್ಲಿ ಬೈ ಎಲೆಕ್ಷನ್ ಸೋತೋಗ್ಬಿಟ್ರು ಅಧಿಕಾರದಲ್ಲಿದ್ದು. ಯಾಕೆಂದ್ರೆ ಆಡಳಿತ ವಿರೋಧಿ ಅಲೆ ಇದೆ, ಇವ್ರ ಗ್ಯಾರಂಟಿಗಳನ್ನ ಸರಿಯಾಗಿ ಕೊಡೋದಿಲ್ಲ. ಈ ಕಾರಣಕ್ಕೆ ಕಾಂಗ್ರೆಸ್ ಇದನ್ನ ಗೆಲ್ಲೇಬೇಕು. ಆದ್ರೆ ಕಾಂಗ್ರೆಸ್ಗೆ ಸಂಕಟ, ಬಿಜೆಪಿಗೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೋದು. ಎರಡರಲ್ಲೂ ಕೂಡ ಕಾಂಗ್ರೆಸ್ ಈಗ ಟಿಕೆಟ್ ಯಾರಿಗೆ ಕೊಡಬೇಕು, ಈಗಾಗ್ಲೇ ಒಂದು ತಿಂಗಳಿಂದ ಇದಕ್ಕೆ ಎಳೆದಾಟ ನಡೀತಾನೆ ಇದೆ. ಶಾಮನೂರ್ ಫ್ಯಾಮಿಲಿಗೆ ದಾವಣಗೆರೆ ದಕ್ಷಿಣದಲ್ಲಿ ಸಿಂಪತಿ ಟಿಕೆಟ್ ಅನ್ನು ಕೊಡಬೇಕು ಅಂತಂದ್ರೆ ಈಗಾಗಲೇ ಶಾಮನೂರ್ ಶಿವಶಂಕರಪ್ಪ ಅವ್ರ ಮಗ SS ಮಲ್ಲಿಕಾರ್ಜುನ್ ಮಂತ್ರಿ ಆಗಿದ್ದಾರೆ. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ ಆಗಿದ್ದಾರೆ. ಅಲ್ಲಿ 85,000 ಮುಸ್ಲಿಂ ಓಟ್ಗಳಿದಾವೆ. ಹೀಗಿರುವಾಗ ಟಿಕೆಟ್ ಅನ್ನ ಮುಸ್ಲಿಮರಿಗೆ ಕೊಡಬೇಕು, ನನ್ನ ನಂತರ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿನೇ ನಿಲ್ಲಿಸಬೇಕು ಅಂತ ಶಿವಶಂಕರಪ್ಪನವರೇ ಹೇಳಿದ್ರು ಅನ್ನುವಂತ ವಿಚಾರನ ಇಟ್ಕೊಂಡೆ ಅಲ್ಲಿನ ಮುಸ್ಲಿಂ ಸಮುದಾಯದವರು ಜಮೀರ್ ಅಹಮದ್ ಖಾನ್ ಆಲ್ರೆಡಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಿ ಅಂತ, MLC ಆಗಿದ್ದಾರೆ ಅಬ್ದುಲ್ ಜಬ್ಬಾರ್, ಅವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದಾರೆ. ಇನ್ನೊಂದಷ್ಟು ಜನ ಮುಸ್ಲಿಂ ಮುಖಂಡರು ನೋಡಿ SDPI ನಮ್ಗೆ AIMIM ಇದೆ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಮುಸ್ಲಿಂ ಮತಗಳು ಅಲ್ಲಿಗೆ ಒಡೆದೋಗಿ ಬಿಜೆಪಿ ಗೆಲ್ಲೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಇದು ಸಿದ್ದರಾಮಯ್ಯನವ್ರಿಗೆ ಬಿಗ್ ಚಾಲೆಂಜ್. ಯಾಕಂದ್ರೆ ಸಿದ್ದರಾಮಯ್ಯನವರು ಅಂದ್ರೆ ಮುಸ್ಲಿಂ ಪ್ರಿಯರು, ಅವರು ಒಂಥರ ಮುಸ್ಲಿಂ ಓಲೈಕೆ ಮಾಡ್ತಾರೆ ಅನ್ನೋದು ಇಲ್ಲಿವರೆಗೂ ಚರ್ಚೆ ಆಗುವಂತ ವಿಷಯ. ಅವರಿಗೆ ಅಹಿಂದ ಓಟ್ಗಳು ಸಾಲಿಡ್ ಆಗಿ ಸಿಗುತ್ತೆ, ಆ ಕಾರಣಕ್ಕೆ ಅವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ವಾ ಅವರು? ಇನ್ನೊಂದ್ ಕಡೆ ಶಾಮನೂರ್ ಫ್ಯಾಮಿಲಿ ಇಡೀ ದಾವಣಗೆರೆಯನ್ನ ಒಂಥರ ಕಾಂಗ್ರೆಸ್ಗೆ ತೆಗೆದುಕೊಡೋದ್ರಲ್ಲಿ ಶಾಮನೂರ್ ಫ್ಯಾಮಿಲಿ ಅವರದ್ದೇ ಅಲ್ಲಿ ಏನು ಸಿಂಹಪಾಲು ಅಂತ ಹೇಳ್ಬೋದು. ಅವ್ರ ಫ್ಯಾಮಿಲಿ ಮಾತನ್ನ ಮೀರಿ ನಡೆಯೋದಿಕ್ಕೆ ಅಲ್ಲಿ ಕಷ್ಟ ಇದೆ. ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ನೋಡಿ. ಸಿದ್ದರಾಮಯ್ಯನವ್ರದ್ದು 75ನೇ ವರ್ಷದ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆದಿದ್ದು ಕೂಡ ಅದೇ ದಾವಣಗೆರೆಯಲ್ಲಿ, ಅದೇ ಶಾಮನೂರ್ ಫ್ಯಾಮಿಲಿ ಅವರ ಒಂದು 106 ಎಕರೆ, ಒಂದು 200 ಎಕರೆ ಒಂದು ಜಾಗ ಇರ್ಬೋದು ಅನ್ಸುತ್ತೆ, ಖಾಲಿ ಜಾಗ, ಗ್ರೌಂಡ್. ಸೊ ಹಂಗೆ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಅಥವಾ ಲಿಂಗಾಯತ ಮತಗಳನ್ನು ಸೆಳೆಯುವಲ್ಲಾಗ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದವರು ಶಾಮನೂರ್ ಶಿವಶಂಕರಪ್ಪ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರೋರು. ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡದೇ ಇದ್ರೆ ಹೇಗೆ? ಈ ಪ್ರಶ್ನೆಗಳಿದೆ. ಅವ್ರ ಕುಟುಂಬದಲ್ಲೇ ತುಂಬಾ ಜನ ಇದ್ದಾರೆ. ಅವ್ರ ಮಗ ಶಾಮನೂರ್ ಶಿವಶಂಕರಪ್ಪನವ್ರ 2 ಮಕ್ಕಳಿದ್ದಾರೆ, ಜೊತೆಗೆ ಅವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಮಗ. ಇವ್ರ ನಡುವೆ ಟಿಕೆಟ್ ಯಾರಿಗ್ ಕೊಡ್ಬೇಕು ಅನ್ನೋದು ದೊಡ್ಡ ಚಿಂತೆ. ಇದೊಂಥರ ಚಿದಂಬರ ರಹಸ್ಯ, ಯಾರಿಗ್ ಕೊಡ್ತಾರೆ ಅಂತ. ಅದು ಸಿದ್ದರಾಮಯ್ಯನವ್ರ ಕೈಲಿದೆ. ಬಹುಶಃ ಇನ್ನೇನ್ ಫೈನಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಗೊತ್ತಾಗ್ತಾ ಇಲ್ಲ, ಪಕ್ಕ ಇವ್ರಿಗ ಅಲ್ಲ ಇವ್ರಿಗೋ ಅನ್ನೋದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇದಂತೂ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಅವ್ರ ಕುಟುಂಬದ 4 ಜನ, ಮಲ್ಲಿಕಾರ್ಜುನ್ ಇರ್ಬೋದು, ಮಲ್ಲಿಕಾರ್ಜುನ್ ಮೇಟಿ ಇರ್ಬೋದು, ಉಮೇಶ್ ಮೇಟಿ ಇರ್ಬೋದು, ಇನ್ನು ಮಹಾದೇವಿ, ಇವರು ಪ್ರಮುಖವಾಗಿ ಈ 3 ಜನರ ನಡುವೆನೆ. ಆದ್ರೆ ನಿನ್ನೆ ಬಂದ ಮಾಹಿತಿ ಪ್ರಕಾರ DK ಶಿವಕುಮಾರ್ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಮೇಟಿ ಇಲ್ಲ ಉಮೇಶ್ ಮೇಟಿ ಇಬ್ರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೈಕಮಾಂಡ್ಗೆ ರೆಫರ್ ಮಾಡಿದ್ರೆ ಹೈಕಮಾಂಡ್ ಇವರಿಬ್ರಲ್ಲಿ ಒಬ್ಬರನ್ನ ಚೂಸ್ ಮಾಡುತ್ತೆ. ಸೊ ಆ ರೀತಿ ಅಂದ್ರೆ ಮಹಾದೇವಿ ಅವರು ಆಗ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಕ್ಯಾಂಪೇನ್ ಆಗಿತ್ತು. ಮಲ್ಲಿಕಾರ್ಜುನ್ ಮೇಟಿ ಹಾಗೆ ಉಮೇಶ್ ಮೇಟಿ ಅವ್ರ ಬಗ್ಗೆ ಯಾವುದೇ ಚರ್ಚೆ ಆಗಿರ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪೋಸ್ಟ್ಗಳು ಇರ್ಲಿಲ್ಲ. ಆದ್ರೆ ಮಹಾದೇವಿ ಅವರು ತುಂಬಾ ಆಕ್ಟಿವ್ ಇದ್ದಾರೆ, ಹೆಣ್ಮಗಳಾದ್ರೂ ಕೂಡ ತಂದೆಯವರ ಸ್ಥಾನಕ್ಕೆ ಅವರೇ ಸೂಕ್ತ ಅಂತ ಬಹಳ ಕ್ಯಾಂಪೇನ್ಗಳು ಶುರುವಾಗಿತ್ತು. ಆದ್ರೆ ಅದೇನೋ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಮೇಟಿ ಉಮೇಶ್ ಮೇಟಿ ಅವ್ರನ್ನೇ ಹೈಕಮಾಂಡ್ ಕನ್ಸಿಡರ್ ಮಾಡ್ದಾಗಿದೆ. ಇನ್ನೊಂದ್ ಕಡೆ ಇಲ್ಲಿ ಬಿಜೆಪಿಯದ್ದು ನೋಡ್ಬೇಕು ಅಂತ ಹೇಳಿದ್ರೆ ಬಿಜೆಪಿಯದ್ದು, ಯಾಕಂದ್ರೆ ದಾವಣಗೆರೆಯಲ್ಲಿ ಬಿಜೆಪಿಗೆ ಅಂತ ಟೆನ್ಷನ್ ಇಲ್ಲ. ಬಿಜೆಪಿ ದಾವಣಗೆರೆಯಲ್ಲಿ ಕಾಯ್ತಾ ಇದೆ, ನೋಡೋಣ ಇವ್ರು ಮುಸ್ಲಿಂ ಅಭ್ಯರ್ಥಿ ಮಾಡಿದ್ರೆ ನಾವು ಒಂದು ಕೌಂಟರ್ ಮಾಡೋಣ, ನಾವು ಸರಿಯಾದ ಅಭ್ಯರ್ಥಿ ಹಾಕೋಣ. ನೋಡಿದ್ರ ಶಾಮನೂರ್ ಫ್ಯಾಮಿಲಿ, ಪಾಪ ಶಾಮನೂರ್ ತೀರ್ಕೊಂಡ್ರು, ಅವ್ರ ಫ್ಯಾಮಿಲಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಬಿಜೆಪಿ ಅದನ್ನ ಅಸ್ತ್ರ ಮಾಡ್ಕೊಳ್ಳೋಣ ಅಂತಿದ್ದಾರೆ. ಇಲ್ಲ ಅಂದ್ರೆ ಮುಸ್ಲಿಮ್ರಿಗೆ ಕೊಡ್ಲಿಲ್ಲ ಅಂದ್ರೆ ನೋಡಿ ಮುಸ್ಲಿಮ್ರಿಗೆ ಕೊಡ್ಲೇ ಇಲ್ಲ, ಅವ್ರು ಕೊಡೋದೇ ಇಲ್ಲ ಅಂತ ಅದನ್ನ ಅಸ್ತ್ರ ಮಾಡ್ಕೊಳ್ಳೋಣ ಅಂತಿದ್ದಾರೆ. ಅಲ್ಲಿ ಬಿಜೆಪಿಯಿಂದ ಏನು GB ವಿನಯ್ ಅಂತ ಸ್ವಾಭಿಮಾನಿ ಬಳಗ, ಅವರು ಕಾಂಗ್ರೆಸ್ ಅಲ್ಲೂ ಗುರ್ತಿಸ್ಕೊಂಡವ್ರು, ಬಟ್ ಯಂಗ್ ಇನ್ಸೈಟ್ ಅಕಾಡೆಮಿ ಅಂತ IAS ಅಕಾಡೆಮಿ ಮಾಡ್ಕೊಂಡು ಒಂಥರ ಇವರ ರಿಫ್ಲೆಕ್ಷನ್ ಅನ್ಸುತ್ತೆ, ಪ್ರದೀಪ್ ಈಶ್ವರ್ ತರ ಕಾಣಿಸ್ತಾರೆ, ತುಂಬಾ ಆಕ್ಟಿವ್ ಇದಾರೆ ಕುರುಬ ಸಮುದಾಯದವರು, ಅವ್ರಿಗೆ ಕೊಡ್ಬೋದು ಅಂತ. ಇನ್ನೊಂದು ಅಜಯ್ ಕುಮಾರ್ ಇದಾರೆ, ಹಿಂದಿನ ಬಾರಿ ಶಾಮನೂರ್ ಶಿವಶಂಕರಪ್ಪ ವಿರುದ್ಧ ಸ್ಪರ್ಧೆ ಮಾಡಿ ಸೋತವ್ರು, ಅವರು ಪ್ರಭಾವಿ ಇದಾರೆ, ಒಂದು 50,000 ಪ್ಲಸ್ ಮತಗಳನ್ನ ತಗೊಂಡ್ರು, ಅವರು 53,000 ಇರ್ಬೇಕು. ಅವರಲ್ಲಿ ಒಬ್ರಿಗೆ ಆಗುತ್ತೆ ದಾವಣಗೆರೆ ಟಿಕೆಟ್. ಇಲ್ಲಾಂದ್ರೆ ಇನ್ ಯಾರಿಗ್ ಕೊಟ್ರು ನಾವು ಓಕೆ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದಾರೆ. ಯಾಕಂದ್ರೆ ಇವ್ರಿಗೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರಿಗ್ ಕೊಡ್ತಾರೆ ಅನ್ನೋದೇ ಟೆನ್ಷನ್, ಅಲ್ಲಿ ಕೊಡೋದ್ರ ಮೇಲೆ ಇಲ್ಲಿ ಫೈಟ್ ಬ್ಯಾಕ್ ಮಾಡೋದಿಕ್ ಪ್ಲಾನ್ ಇದೆ. ಇನ್ನು ಈ ಬಾಗಲಕೋಟೆ ಬಿಜೆಪಿಗೆ ಒಂದ್ ಮಟ್ಟಿಗೆ ಸುಲಭದ ತುತ್ತಾಗಬಹುದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಬಿಜೆಪಿ ವೀರಣ್ಣ ಚರಂತಿಮಠ್ ಇವರು HY ಮೇಟಿ ಕಾಲದಿಂದ ಕೂಡ ಪೈಪೋಟಿ ಮಾಡ್ಕೊಂಡು ಗೆಲ್ತಾ ಇರೋರು. ಇಲ್ಲ ಅವ್ರು ಗೆಲ್ತಾರೆ, ಇಲ್ಲ ಇವ್ರು ಗೆಲ್ತಾರೆ. ಇಲ್ಲಿ ಕಡಿಮೆ ಅಂತರದಲ್ಲೇ ಗೆಲ್ತಾ ಇದ್ರು. ವೀರಣ್ಣ ಚರಂತಿಮಠ್ ಕೂಡ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಸೊ ಕಡಿಮೆ ಅಂತರದಲ್ಲಿ ಗೆಲ್ತಾ ಇದ್ರು. ಮಲ್ಲಿಕಾರ್ಜುನ್ ಚರಂತಿಮಠ್ ಕಳೆದ ಸಾರಿ
ಅಲ್ಲಿ ಏನು ತನ್ನ ಏನು ಅಣ್ಣನಿಗೆ ವಿರುದ್ಧನೇ ನಿಂತ್ಕೊಂಡಿದ್ರು, ನಂಗೆ ಬಿಜೆಪಿ ಟಿಕೆಟ್ ಕೊಡ್ಲಿಲ್ಲ ಅಂತ. ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ಸಿಗೆ ಕೂಡ ಹೋಗಿದ್ರು, 10,000 ಮತಗಳಿಂದ 10,000 ಮತ ತಗೊಂಡಿದ್ರು. ಈ ಕಡೆ ಮೇಟಿ ಅವರು ಒಂದು 75,000 ತಗೊಂಡ್ರೆ, ಇವರು ಕೂಡ ಒಂದು 70,000 ಮತಗಳು ಹತ್ತತ್ರ, ನಂಗೆ ನೆನಪಿರೋ ಹಾಗೆ ಸ್ವಲ್ಪ ಆಚೆ ಹೆಚ್ಚೆ ಇರ್ಬೋದು, ಒಂದು 5,000-6,000 ಮತಗಳಲ್ಲಿ ಗೆದ್ದಿದ್ದು ಮೇಟಿ ಅವರು. ಈಗ ಬಹುಶಃ PH ಪೂಜಾರ್ ಕೂಡ ಇದ್ದಾರೆ, ಬಟ್ ಪೂಜಾರ್ ಹಾಗೆ ಮಲ್ಲಿಕಾರ್ಜುನ್ ಚರಂತಿಮಠ್ ಸೈಲೆಂಟ್ ಆಗ್ಬೋದು. ವೀರಣ್ಣ ಚರಂತಿಮಠ್ಗೆ ಟಿಕೆಟ್ ಫೈನಲ್ ಮಾಡೋ ಸಾಧ್ಯತೆ ಇದೆ, ಬಿಜೆಪಿ ಅವರಿಬ್ಬರನ್ನ ಸಮಾಧಾನ ಪಡಿಸಿ. ಹಾಗಾಗಿ ಇದೊಂಥರ ಬಿಜೆಪಿಗೆ ಸುಲಭ ತುತ್ತು ಅನಿಸ್ತಾ ಇರೋದು ಬಾಗಲಕೋಟೆ. ಹಾಗಾಗಿ ಅಲ್ಲಿ ಟಿಕೆಟ್ ಫ್ಯಾಮಿಲಿ ಒಬ್ರಿಗೆ ಫೈನಲ್ ಆದ್ರೆ, ಇಲ್ಲಿ ಒಬ್ರಿಗೆ ಫೈನಲ್ ಆದ್ರೆ ಪೈಪೋಟಿ ಚೆನ್ನಾಗಿರುತ್ತೆ. ಹಾಗಾಗಿ ಬಾಗಲಕೋಟೆ ಅಂತೂ ಈ ಕಂಡೀಷನ್ ಇದೆ, ತೀವ್ರ ಏನಂತದ್ದಿಲ್ಲ. ಆದ್ರೆ ದಾವಣಗೆರೆ ದಕ್ಷಿಣ ಮಾತ್ರ ಸಿದ್ದರಾಮಯ್ಯನವ್ರಿಗೆ ತಲೆನೋವಾಗಿದೆ. ಅದ್ ಏನ್ ಡಿಸೈಡ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಎಸ್, ನೋಡ್ಬೇಕು ಇನ್ನು ಹೇಗೆ ಏನು ಅಂತ. ಚುನಾವಣೆ ಹತ್ರ ಬಂದಾಗ ನಂತರ ಎಲ್ಲ ಕರೆಕ್ಟ್ ಆಗಿ ಏನು ಅಂತ ಗೊತ್ತಾಗತ್ತೆ. ಇದಿಷ್ಟು ಉಪ ಚುನಾವಣೆಯ ವಿಚಾರ ಆಗಿದ್ರೆ, ಇನ್ನು ಕಡೆಯದಾಗಿ ಮಾತಾಡ್ಲೇಬೇಕು, ಯುದ್ಧ ಯುದ್ಧ ಯುದ್ಧ. ಜಾಗತಿಕ ಮಟ್ಟದಲ್ಲಿ ಯುದ್ಧ ಜೋರಾಗ್ತಿರುವಂತದ್ದು. ಒಂದ್ ಕಡೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮಾಡ್ತಿದ್ರೆ, ಈ ಭಾಗದಲ್ಲಿ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ, ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ. ತಿನ್ಲಿಕ್ಕೆ ಹಿಟ್ಟಿಲ್ಲದಿದ್ರು ಕೂಡ ಏನು ಈ ಒಂದು ಶೂಟ್ ಮಾಡಕ್ ಗನ್ ಕೊಡ್ತಾರಲ್ಲ, ಆ ತರ ಆಗ್ಬಿಟ್ಟಿದೆ. ಸುಮ್ನೆ ರಾತ್ರಿ ಮಲಗಿರುವಂತಹ ಒಂದು ಅಫ್ಘಾನಿಸ್ತಾನದ ಒಂದು ಪ್ರದೇಶದ ಮೇಲೆ ರಾತ್ರೋರಾತ್ರಿ ವೈಮಾನಿಕ ದಾಳಿ ಮಾಡ್ತಾರೆ. ವಾಯು ದಾಳಿ ಮಾಡಿ ಮನೆ ಮಠಗಳನ್ನೆಲ್ಲ ಭಸ್ಮ ಮಾಡಿಬಿಡ್ತಾರೆ. ಪಾಪ ಎಷ್ಟೋ ಜನ ಯಾವ್ಯಾವ ದಿಕ್ಕಿಗೆ ಓಡಿ ಸತ್ತೋಗಿದ್ದಾರೆ. ಎಷ್ಟೋ ಜನ ಅವ್ರವ್ರ ಮನೆಯಲ್ಲೇ ಅವ್ರಿಗೆ ಗೊತ್ತಿಲ್ದಂಗೆ ಸತ್ತೋಗ್ಬಿಟ್ಟಿದ್ದಾರೆ. ರಾತ್ರಿ ಭೂಕಂಪ ಆದ್ರೆ ಏನಾದ್ರು ಮಾಡ್ಕೊಂಡು ತಪ್ಪಿಸ್ಕೊಳ್ಬಹುದು, ಇದು ಮೇಲ್ಮೇಲೆಗಡೆನೆ ಬಾಂಬ್ ಹಾಕಿದ್ರೆ ಹೆಂಗ್ ತಪ್ಪಿಸ್ಕೊಳಕ್ ಸಾಧ್ಯ? ಹೀಗಿರುವಾಗ ಈ ಮಟ್ಟದಲ್ಲಿ ಒಂದು ದಾಳಿ ಮಾಡ್ತಿದೆ. ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ಬಿಟ್ಟಿದೆ. ಈಗೇನ್ ಅಫ್ಘಾನಿಸ್ತಾನದವ್ರು ಸುಮ್ನೆ ಕೂತ್ಕೊಳ್ತಾರ? ಖಂಡಿತ ಕೂತ್ಕೊಳ್ಳೋದಿಲ್ಲ. ಅದಕ್ಕಿಂತ ಒಂದ್ ಮಟ್ಟದಲ್ಲಿ ಜಾಸ್ತಿಯಾಗೆ ಅವರು ಪೆಟ್ಟು ಕೊಡ್ತಾರೆ. ಖರ್ಚಿಗೆ ದುಡ್ಡಿಲ್ಲ ಈ ಪಾಕಿಸ್ತಾನದ ಜೊತೆ. ಇನ್ನು ಈ ಯುದ್ಧವನ್ನ ತಡೆದುಕೊಳ್ಳುವಂತ ಶಕ್ತಿ ಇರುತ್ತಾ? ಖಂಡಿತ ಇರೋದಿಲ್ಲ. ಇವಾಗ ಪಾಪ ಅಲ್ಲಿ ಏನು ಇಲ್ಲದ ಕಾರಣಕ್ಕೆ ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಬಸ್ಗಳನ್ನ, ಸರ್ಕಾರಿ ಕಚೇರಿಗಳನ್ನ ಎಲ್ಲವನ್ನ ಬಂದ್ ಮಾಡ್ಕೊಂಡು ಸುಮ್ನೆ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದಾರೆ. ಇರೋ ದುಡ್ಡನ್ನೆಲ್ಲ ಇಲ್ಲಿ ಯುದ್ಧಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಕುಡಿಯಕ್ ನೀರಿಲ್ದಂಗ ಆಗ್ಬಿಡುತ್ತೇನೋ ಅಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬರೋದಂತೂ ಖಂಡಿತ. ಇವಾಗ ಅಫ್ಘಾನಿಸ್ತಾನದವ್ರು ಸಜ್ಜೆ ಆಗ್ತಿದ್ದಾರೆ. ಆ ಪಾಕಿಸ್ತಾನದ ಮೇಲೆ ಯಾವ ಮಟ್ಟಿನ ದಾಳಿಯನ್ನ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಇದೊಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಆದ್ರೆ, ಇನ್ನು ಇರಾನ್ ಮಾಡ್ತಿರುವಂತ ಕೆಲವೊಂದು ಯುದ್ಧಗಳ ಬಗ್ಗೆ ಓಂ ಅವ್ರು ಹೇಳ್ತಾರೆ. ಇರಾನ್ ಇಸ್ರೇಲ್ ಶುರುವಾಗಿದ್ದು ಯುದ್ಧ, ಇದು ಅಮೆರಿಕ ಪ್ರತಿದಾಳಿ ಮಾಡ್ತಾ ಇದೆ. ಅಂದ್ರೆ ಆಕ್ಚುಲಿ ಅಮೆರಿಕ ಈಗ ಪ್ರತಿದಾಳಿ ಮಾಡುವಂತ ಸಿಚುವೇಶನ್ ಬಂದಿದೆ. ಮೊದಲು ಅಮೆರಿಕ ಇಸ್ರೇಲ್ ದಾಳಿ ಮಾಡಿದ್ದು. ಈಗ ಇರಾನ್ ಹೆಂಗ್ ದಾಳಿ ಮಾಡ್ತಾ ಇದೆ ಅಂದ್ರೆ, ಆ ಕಡೆ ದುಬೈ ಇರ್ಬೋದು, ಬೇರೆ ಬೇರೆ ಈ ಮಿಡ್ಲ್ ಈಸ್ಟ್ ಕಂಟ್ರೀಸ್ ದಯವಿಟ್ಟು ಇರಾನ್ ಹೊಡೆದಾಕಿ ಅಂತ ಅಮೆರಿಕಾಗ್ ರಿಕ್ವೆಸ್ಟ್ ಮಾಡೋ ಮಟ್ಟಿಗೆ ಬಂದ್ ನಿಂತಿದ್ದಾರೆ. ನಿನ್ನೆ ಡೊನಾಲ್ಡ್ ಟ್ರಂಪ್ ಸ್ವತಃ ಹೇಳ್ತಾರೆ, ಈ ಮಟ್ಟಿಗಿನ ದಾಳಿನ ಇರಾನ್ ನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ. ಎಲ್ಲ ಹೆದರ್ಕೊಂಡು ಸುಮ್ನಾಗ್ಬಿಡ್ತಾರೆ. ಸ್ವಲ್ಪ ದಿನ ನಾವು ದಾಳಿ ಮಾಡಿದ್ರೆ ಎಲ್ರು ಕೂಡ ಸುಮ್ನಾಗ್ಬಿಡ್ತಾರೆ, ನಮ್ ಕೈಲಿ ಶಸ್ತ್ರಾಸ್ತ್ರ ಇಲ್ಲ ಅಂತ ಅನ್ಕೊಂಡು ಸೈಲೆಂಟ್ ಆಗ್ಬಿಡ್ಬೋದು, ಅವರೇ ಮಂಡಿಯೂರ್ಬೋದು ಅಂತ. ಬಟ್ ಇರಾನ್ ಹೇಗಿದೆ ಅಂದ್ರೆ, ಇರಾನ್ ನಲ್ಲಿ ಒಂದು ಸಿಸ್ಟಮ್ ಅನ್ನ ಅಲ್ಲಿಯ ಏನು ಹಿಂದಿನ ಒಬ್ಬ ಸೇನಾಧಿಕಾರಿ ಬಿಲ್ಡ್ ಮಾಡಿರೋದು. ಹೆಂಗೆ ಅಂದ್ರೆ, ಇರಾನ್ ನಲ್ಲಿ ಒಂದು 10 ಸೇನಾ ನೆಲೆ ಇದ್ರೆ, ಆ 10 ಸೇನಾ ನೆಲೆಯಲ್ಲಿ ಕೂಡ ಅಲ್ಲಿಂದನೇ ಆರ್ಡರ್ ಸಿಗುತ್ತೆ. ಯಾರೋ ಸೆಂಟ್ರಲ್ ಕಮಾಂಡ್ ಇಂದ ಆರ್ಡರ್ ಮಾಡ್ಬೇಕು ಅಂತಿಲ್ಲ. ನಮ್ಮಲ್ಲಿ ಡೆಲ್ಲಿಯಿಂದ ಆರ್ಡರ್ ಮಾಡಿದ್ರೆ ಬೇರೆ ಬೇರೆ ಭಾಗದಲ್ಲಿರುವಂತ ಗಡಿಯಲ್ಲಿರುವಂತ ಸೇನಾ ನೆಲೆಗಳು ಏನ್ ವರ್ಕ್ ಮಾಡ್ತಾವಲ್ಲ, ಇವ್ರೇನ್ ಮಾಡಿದ್ರು ಅಂದ್ರೆ ಸೆಂಟ್ರಲ್ ಕಮಾಂಡ್ ಅದನ್ನೇ ಹೊಡೆದಾಕ್ಬಿಟ್ರು. ಟೆಹರಾನ್ ಅಲ್ಲೇ ಹೊಡೆದಾಕ್ಬಿಟ್ರು ಇರಾನ್ ರಾಜಧಾನಿಯಲ್ಲಿರುವಂತ ಸೆಂಟ್ರಲ್ ಕಮಾಂಡ್. ಆದ್ರೆ ಬೇರೆ ಕಡೆಯಿಂದ ಎಲ್ಲಾ ಏನು ನೆಲೆಗಳಿಂದ ದಾಳಿ ಆಗ್ತಾ ಇದೆ. ಇದು ಹೇಗೆ ಅಂತ ಹೇಳಿದ್ರೆ, ಎಲ್ಲಾ ನೆಲೆಗಳಿಗೂ ಓನ್ ಕಮಾಂಡ್ ಇರುತ್ತೆ. ಈ ತರ ದಾಳಿ ಮಾಡ್ಬೇಕು ನೀವು. ಶತ್ರು ದೇಶದ ಮೇಲೆ ನೀವು ಸೆಂಟ್ರಲ್ ಕಮಾಂಡ್ಗೆ ಕಾಯ್ಬೇಕಾಗಿಲ್ಲ. ನಿಮಗೆ ಏನ್ ಸಾಧ್ಯತೆ ಇದೆಯೋ ಆ ದಾಳಿ ಮಾಡಿ, ಅದ್ ಮೊದಲೇ ಪ್ರಿಪೇರ್ಡ್. ಹಾಗಾಗಿ ಅಮೆರಿಕಕ್ಕೆ ಶಾಕ್ ಆಯ್ತು. ನಾವು ಎಷ್ಟು ಜನ ಅಲ್ಲಿ ನಾಯಕರನ್ನ ಹೊಡೆದ್ವಿ. ಅಲ್ಲಿನ ನಂಬರ್ 1, ನಂಬರ್ 2, ಲೇಯರ್ 1, ಲೇಯರ್ 2 ಇದ್ದವ್ರು, ಲೇಯರ್ 3 ಇದ್ದವ್ರು ಹೊಡೆದಾಕಿದೀವಿ. ಆದ್ರೆ ಮತ್ತೆ ನೋಡಿದ್ರೆ ರಿಟಾಲಿಯೇಷನ್ ಇದೆ ಅವ್ರ ಕಡೆಯಿಂದ. ಅವರು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತೂ, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಪದೇ ಪದೇ ಅಮೆರಿಕಾಗೇನೆ ಶಾಕ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಬೇಕಾದ ದೇಶಗಳು, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಭಾರತದ ಹಡಗುಗಳನ್ನ ಬಿಡ್ತಾ ಇದಾರೆ ಹೊರತು ಬೇರೆಯವ್ರು ಬಂದ್ರೆ ಅವ್ರನ್ನ ಹೊಡೆದಾಕ್ತಿವಿ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ. ಮತ್ತೇನಂದ್ರೆ, ನೀವ್ ಎಷ್ಟೇ ಸ್ಟ್ರಾಂಗ್ ಇರಿ, ನಮ್ಮ ದೇಶಕ್ಕೆ ಬಂದ್ರೆ ನಾವೇ ಸ್ಟ್ರಾಂಗ್. ನೀವು ಅಮಾರ ಗಲ್ಲಿ ಮೇ ಅಮಾರ ಕುತ್ತ ಶೇರೆ ಅಂತಾರಲ್ಲ, ನಮ್ಮ ಗಲ್ಲಿಗೆ ಬಂದಾಗ ನಮ್ಮಲ್ಲಿ ನಾಯಿ ಕೂಡ ಸಿಂಹನ ಎದುರಿಸ್ಬೋದು. ಯಾಕಂದ್ರೆ ನಮಗ್ ಗೊತ್ತು ನಮ್ ಗಲ್ಲಿಲಿ ದಾರಿ ಹೆಂಗ್ ಓಡಬೇಕು, ಹೆಂಗ್ ತಪ್ಸ್ಕೋಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಕದ್ ನಿಂತ್ಕೋಬೇಕು, ಇದೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಇರಾನ್ ಅವ್ರಿಗೊಂಥರ ಅವ್ರ ಫೇವರ್ ಇದೆ.
ಮತ್ತೆ ಇರಾನ್ ಭಾಗ ಇದೆಯಲ್ಲ, ಇರಾನ್ ಇರಾಕ್ ಎಲ್ಲ ಸಾಕಷ್ಟು ಒಂಥರ ಈ ಕಣಿವೆ ಪ್ರದೇಶಗಳು, ಬೆಟ್ಟ ಗುಡ್ಡಗಳು. ಅಲ್ಲಿ ಬಂದ್ಬಿಟ್ಟು ನೀವು ದಾಳಿ ಮಾಡ್ತೀರಾ ಅಂದ್ರೆ ಎದುರಾಳಿಗಳು ಎಲ್ಲಿ ನಿಂತಿರ್ತಾರೆ, ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಹಂಗೇನೆ ಈ ಸಮುದ್ರ ಭಾಗದಲ್ಲಿ ಕೂಡ ಅಮೆರಿಕ ದೊಡ್ಡ ಶಾಕ್ ಅನ್ನು ಎದುರಿಸ್ತಾ ಇದೆ. ಅಮೆರಿಕಕ್ಕೆ ತುಂಬಾ ನಷ್ಟ ಆಗ್ತಾ ಇದೆ. ಅಮೆರಿಕ ಈಗ ಶಸ್ತ್ರಾಸ್ತ್ರಗಳನ್ನ ತರಬೇಕು, ಬೇರೆ ದೇಶಗಳು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಈಗಾಗ್ಲೇ ಬೇರೆ ಕಂಟ್ರೀಸ್ ಸಪೋರ್ಟ್ ಸಿಗದೇನೆ ಅಮೆರಿಕ ಕಂಗಾಲಾಗಿದೆ. ಅವ್ರು ಹೇಳ್ತಾರೆ ನೀವ್ ಹೇಳಿದ್ರೆ ನಾವು ಬರ್ತೀವಿ ಅಂತ ಹೇಳ್ತಾ ಇದಾರೆ, ಇಂಗ್ಲೆಂಡ್ ಅವರು ಇವರೆಲ್ಲ. ಅಷ್ಟೊತ್ತಿಗೆ ಅಮೆರಿಕದ ಸ್ವಾಭಿಮಾನ ಬೇರೆ, ನೀವೇನ್ ಬರೋದೇನ್ ಬೇಕಾಗಿಲ್ಲ ಅಂತ ಹಂಗೊಂದ್ ಸ್ಟೇಟ್ಮೆಂಟ್. ಜೊತೆಗೆ ಏನ್ ಮಾಡೋದು ಈಗ, ಇವ್ರನ್ನ ಎದುರಿಸಬೇಕು ಅಂತ ಹೇಳಿದ್ರೆ ಇರಾನ್ಗೆ ಸಾಕಷ್ಟು, ನನ್ಗೂ ಆಶ್ಚರ್ಯ ಆಗುತ್ತೆ, ಇರಾನ್ ಶಸ್ತ್ರಾಸ್ತ್ರಗಳನ್ನ ಎಷ್ಟು ಇಟ್ಕೊಂಡಿದಾರಪ್ಪ. ಹಾಕ್ತಾನೆ ಇದಾರೆ ಮಿಸೈಲ್ಗಳು. ಆ ಕಡೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಸೌದಿ ಮೇಲೆ ಮಾಡ್ತಾರೆ, ಎಲ್ಲಾ ಕಡೆ ಅವರು ಮಿಡ್ಲ್ ಈಸ್ಟ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಮಾಡ್ಬೇಕೆಲ್ಲ, ಬಾರೇನ್ ಎಲ್ಲಾ ಕಡೆ ದಾಳಿ ಮಾಡ್ತಾ ಇದಾರೆ. ಬಟ್ ಇನ್ನೆಷ್ಟು ದಿನ ದಾಳಿ ಮಾಡೋ ಸಾಮರ್ಥ್ಯ ಇದೆ? ಅಮೆರಿಕ ಇದನ್ನ ಟೆಸ್ಟ್ ಮಾಡ್ತಾ ಇದೆ. ಇಸ್ರೇಲ್ ಎಷ್ಟ್ ದಿನ ಅಲ್ಲ, ಇರಾನ್ ಎಷ್ಟ್ ದಿನ ದಾಳಿ ಮಾಡ್ಬೋದು ನೋಡೋಣ ಅಂತ. ಇವ್ರು ನೋಡಿದ್ರೆ ನೆತಾನ್ಯಾಹುದೇ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ನೆತಾನ್ಯಾಹು ಮುಗಿಸಿದೀವಿ ಅಂತ ಇರಾನ್ ಅವ್ರು ಹೇಳ್ತಾರೆ. ಅವ್ರ ವಿಡಿಯೋ ಅದು ಎ ವಿಡಿಯೋ ಅಂತ ಹೇಳ್ತಾರೆ, ಇನ್ನು ಕ್ಲಾರಿಟಿ ಸಿಗದೆ ಇರೋ ಸ್ಥಿತಿಯಲ್ಲಿದೆ. ಒಟ್ಟಾರೆ ಯುದ್ಧ ಅಂತೂ ಇರಾನ್ ಎಲ್ಲಿವರೆಗೂ ಶಸ್ತ್ರಾಸ್ತ್ರಗಳು ಇಟ್ಕೊಂಡಿರುತ್ತೋ ಅಲ್ಲಿವರೆಗೂ ಯುದ್ಧ ಅಂತೂ ತೀವ್ರ ಆಗೇ ಇರುತ್ತೆ. ಆದ್ರೆ ಭಾರತ ಸೇಫ್ ಆಗಿದ್ರೆ ಸಾಕು. ನಾವ್ ಹೇಳಿದ್ವಲ್ಲ, ನಮ್ಗೆ ಏನು ಏನು ಗ್ಯಾಸ್ ಸಿಲಿಂಡರ್ಗಳಿರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇವು ನಮ್ಗೆ ಬರ್ತಾ ಇದ್ರೆ ನಮಗ್ ತೊಂದರೆ ಇಲ್ಲ. ಬಟ್ ಅಮೆರಿಕಾದ ಹುಚ್ಚಾಟ ಹೆಚ್ಚಾಯ್ತು ಅಂತ ಅನ್ಸುತ್ತೆ. ಇದು ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅಮೆರಿಕ ಹುಚ್ಚಾಟ ನಿರಂತರವಾಗಿ ಅದು ನಿಂತ್ರೆ ಸ್ವಲ್ಪ ಎಲ್ರು ಸಮಾಧಾನವಾಗಿರ್ಬೋದು ಅಂತ ಅನ್ಸುತ್ತೆ. ಯುದ್ಧ ಶುರುವಾಗಿ ಆಲ್ಮೋಸ್ಟ್ 18-19 ದಿನ ಹತ್ರ ಬಂದು ಬಿಡ್ತು. ಯುದ್ಧ ಶುರು ಮಾಡಿದ್ದು ಅಮೆರಿಕ ಇಸ್ರೇಲ್ ಆಗಿರ್ಬೋದು, ಈಗ ಒಂದ್ ಪುಕ ಶುರು ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಓಂ ಸರ್ ಹೇಳ್ದಂಗೆ ಇರಾನ್ ಅಲ್ಲಿ ಏನು ಇಲ್ಲ, ಇರಾನ್ ಅಲ್ಲಿ ಶಕ್ತಿ ಇಲ್ಲ, ಇರಾನ್ ಹತ್ತಕ್ ಸೋಲ್ತಾ ಇಲ್ಲ, ಇತ್ಲ ಗೆಲುವಿನ ಹಾದಿಲೂ ಇಲ್ಲ. ಯಾರಿಗೋಸ್ಕರ ಕಾಯ್ತಿದೆ ಅನ್ನುವಂತ ಪ್ರಶ್ನೆ ಕೂಡ ತುಂಬಾ ಜನರಲ್ಲಿ ಉದ್ಭವ ಆಗಿತ್ತು. ಈಗ ಇರಾನ್ ಸ್ಪಷ್ಟಪಡಿಸ್ತಿದೆ, ನಾವ್ ಯಾರು ಕಾಯ್ತಿಲ್ಲ, ನಮ್ಮ ಹತ್ರ ಎಲ್ಲ ಇದೆ ಅಂತ. ಅಮೆರಿಕ ಪಾಪ ಈಗ ಏನು ಮಾಡ್ಲಿಕ್ಕೆ ಆಗದೆ ಅಕ್ಕಪಕ್ಕದವ್ರ ಹತ್ರ ಶಕ್ತಿ ಕೇಳಲಿಕ್ಕೆ, ನಮಗೂ ಸ್ವಲ್ಪ ಬಲ ಕೊಡಿ ಅಂತ ಮನ್ಸಲ್ಲಿತ್ತು. ಬಟ್ ಅದನ್ನ ಬೇರೆ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ರು. ಆದ್ರೆ ಯಾಕೆ ಬೇರೆ ದೇಶಗಳು ಈ ಒಂದು ಯುದ್ಧದಲ್ಲಿ ನಾವು ಪಾಲ್ದಾರ ಆಗ್ಬೇಕು, ನಮಗೆ ಬೇಡ ಈ ವಿಷಯ ಅಂತ ಹೇಳಿ ಅವ್ರು ಸುಮ್ನೆ ಇದ್ದಾರೆ. ಅದನ್ನ ಇವ್ರು ಅರ್ಥಕೊಂಡು, ಅಂದ್ರೆ ಟ್ರಂಪ್ ಅದನ್ನ ತಿಳಿದುಕೊಂಡು ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಿದ್ದಾರೆ, ನಮ್ಗೆ ಯಾರು ಹಂಗು ಬೇಡ, ನಾವೇನಾದ್ರು ಒಂದು ಮಾಡ್ಕೊಳ್ತೀವಿ ಅಂತ. ಅಂದ್ರೆ ಅಷ್ಟ್ರ ಮಟ್ಟಿಗೆ ತಂತಲ್ಲ ಇರಾನ್, ಅದನ್ನ ನಾವು ಮೆಚ್ಚಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದ್ ಸಣ್ಣ ದೇಶ ಅಂತ ಅದನ್ನ ಪರಿಗಣಿಸ್ತಿದ್ರು. ಗುಡ್ಡಗಾಡಿದೆ, ಅದೇನೋ ಇದೆ, ಓಕೆ. ಆದ್ರೆ ಇಷ್ಟು ದೊಡ್ಡಪ್ಪನನ್ನೇ ಈಗ ಚಿಕ್ಕಪ್ಪ ಮಾಡ್ಲಿಕ್ಕೆ ಹೊರಟಿದೆ ಅಲ್ಲ ಇರಾನ್, ಅದನ್ನ ನಾವು ಮೆಚ್ಚಬೇಕು ಅಂತ ಹೇಳಿ ನಾವು ಯುದ್ಧಕ್ಕೆ ಸಾಥ್ ಕೊಡ್ತಿದೀವಿ ಅಂತಲ್ಲ. ಆದ್ರೆ ಒಂದ್ ದೇಶಕ್ಕೆ ಒಂದ್ ಶಕ್ತಿ ಅಂತ ಬೇಕಾಗುತ್ತೆ. ಆ ಶಕ್ತಿಯನ್ನ ಇರಾನ್ ಉಳಿಸ್ಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಯುದ್ಧ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಯುದ್ಧದಿಂದ ಉಳಿದ ದೇಶಗಳಿಗೆ ಸಮಸ್ಯೆ ಆಗೋದಂತೂ ಖಂಡಿತ. ಈಗ ಹರ್ಮುಜ್ ಜಲಸಂಧಿಯಲ್ಲಿ ನಮ್ಗೇನಾದ್ರೂ ಗ್ಯಾಸ್ ನ ಶಿವಾಲಿಕ್ ಮತ್ತೆ ಇನ್ನೊಂದು ನಂದಾದೇವಿ ಹಡಗುಗಳಿಗೆ ಏನಾದ್ರು ದಾರಿ ಮಾಡಿಕೊಡದಿದ್ರೆ ನಾವು ತುಂಬಾನೇ ಸಂಕಷ್ಟವನ್ನ ಅನುಭವಿಸ್ತಿದ್ವಿ. ಆದ್ರೆ ನಮ್ ಪುಣ್ಯಕ್ಕೆ ನಮ್ ದೇಶದ ಮೇಲೆ ಮರ್ಯಾದೆ ಇರೋದಕ್ಕೆ ಅವ್ರು ನಮಗ್ ದಾರಿ ಮಾಡ್ಕೊಟ್ಟಿದ್ದಾರೆ. ಇನ್ನು ಕೆಲವರಿಗೆ ದಾರಿ ಮಾಡ್ಕೊಟ್ಟಿಲ್ಲ. ಅಂತವ್ರ ಪರಿಸ್ಥಿತಿ ಹೇಗಿರ್ಬೋದು ಮುಂದಿನ ದಿನಗಳಲ್ಲಿ? ಒಂದಂತೂ ನನಗನ್ಸ್ತಾ ಇರೋದು, ಅಮೆರಿಕ ಎಲ್ಲ ದೇಶಗಳ ನಡುವೆ ಅದು ಯುದ್ಧ ಮಾಡೋದನ್ನ ನಿಲ್ಲಿಸ್ತೀನಿ ಅಂತ ಹೋಗುತ್ತೆ, ಅದ್ರ ಲಾಭ ಅದ್ ಪಡ್ಕೊಳ್ಳೋದಕ್ಕೆ ಅದು ಹೋಗೋದು. ಇನ್ನೊಂದಕ್ಕೆ ಬಹುಶಃ ಅಮೆರಿಕ ಕೂಡ ದಾಳಿ ಮಾಡೋ 1 ಸರಿ 2 ಸರಿ ಯೋಚನೆ ಮಾಡ್ತಾರೆ. ಖಂಡಿತ ಇವರು ರಿಟಾಲಿಯೇಟ್ ಮಾಡಿದ್ರೆ ನನಗ್ ಕಷ್ಟ ಆಗುತ್ತೆ ಅನ್ನೋದು. ಯಾಕಂದ್ರೆ ಇಲ್ಲಿವರೆಗೂ ಬಿಡು, ಅಫ್ಘಾನಿಸ್ತಾನ್ ಮೇಲೆ ಮಾಡಿದ್ರು, ಇರಾಕ್ ಮೇಲೆ ಮಾಡಿದ್ರು, ಎಲ್ಲರನ್ನು ಸೈಲೆಂಟ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಇರಾನ್ ಮಾತ್ರ ಸರಿಯಾಗಿ ಹೊಡೆತಾನ ಕೊಟ್ಟಿದೆ ಅಮೆರಿಕಾಗೆ. ಸುಮ್ನೆ ಯಾರ ಮೇಲೂ ಇನ್ನೊಬ್ಬರನ್ನ ಇಟ್ಕೊಂಡು ದಾಳಿಗೆ ಬರಬಾರ್ದು ಅಂತ. ಬಟ್ ಇಸ್ರೇಲ್ ಇಲ್ಲಿ ಮಧ್ಯದಲ್ಲಿ, ಅಮೆರಿಕ ಇಸ್ರೇಲ್ ನಡುವೆ ಅವರಿಬ್ರು ಸೇರ್ಕೊಂಡ್ ಮಾಡಿರೋ ದಾಳಿ. ಆದ್ರೆ ಇರಾನ್ ಒಂದೇ ನಿಂತು ಎದುರಿಸ್ತಾ ಇದೆಯಲ್ಲ, ಇದು ಒಂಥರ ಎಷ್ಟು ರಿಟಾಲಿಯೇಷನ್ ಎಲ್ಲಿವರೆಗೂ ಹೋಗ್ಬೋದು. ಬಟ್ ಏನೇ ಆದ್ರೂ ಅದು ಎಲ್ರಿಗೂ ಪರಿಣಾಮ ಬೀರೋಂಥ. ನಮ್ಗದು ಬೇಡ, ಅದೇನು ಯುದ್ಧ ನೋಡೋದಕ್ಕೆ ಮಜಾ ಇರೋಂಥದ್ದಂತೂ ಖಂಡಿತ ಅಲ್ಲ. ಆದ್ರೆ ಅಮೆರಿಕ ಈ ಯುದ್ಧಕ್ಕೆ ಯಾರನ್ನಾದ್ರೂ ಚೂ ಬಿಟ್ಟು ತಾನು ಮಜಾ ತಗೊಳ್ಳೋದಿದೆಯಲ್ಲ, ಇನ್ನು ಸ್ವಲ್ಪ ಯೋಚನೆ ಮಾಡುತ್ತೆ. ಇನ್ನು ಚೂ ಬಿಟ್ರೆ ನನಗೂ ಕಷ್ಟ. ಯಾಕಂದ್ರೆ ಶಸ್ತ್ರಾಸ್ತ್ರಗಳು ಎಲ್ಲರ ಹತ್ರನು ಖಾಲಿ ಆದ್ರೆ ಅವ್ರು ಮತ್ತೆ ರೆಡಿ ಮಾಡ್ಬೇಕು. ಇದೆಲ್ಲ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ರಿಕವರಿಗೆ ತುಂಬಾ ಟೈಮ್ ತಗೊಳುತ್ತೆ. ಆ ರಿಕವರಿ ಟೈಮ್ ಅಲ್ಲಿ ಎಕಾನಮಿ ಡೆಡ್ ಆಗುತ್ತೆ, ತುಂಬಾ ಹೊಡೆತ ಬೀಳುತ್ತೆ. ಹಾಗಾಗಿ ಯುದ್ಧ ಯಾರಿಗೂ ಬೇಡ, ಬೇಗ ನಿಲ್ಲಿ, ಎಲ್ರಿಗೂ ಕೂಡ ಸಹಜ ಸ್ಥಿತಿಗೆ ಜೀವನ ಬರೋಂಗಾಗ್ಲಿ ಅನ್ನೋದು ನಮ್ಮ ಆಶಯ. ಹೌದು, ಇವರೆಲ್ಲ ಯುದ್ಧ ಮಾಡ್ಬೇಕಾದ್ರೆ ನಾಗರಿಕರಿಗೆ ಸ್ವಲ್ಪ ಹಾನಿ ಆಗ್ಬಾರ್ದು ಅಂತ ಹೇಳುವ ನಿಟ್ಟಿನಲ್ಲೇ ಯುದ್ಧ ಮಾಡ್ತಾರೆ. ಅಂತ ಹೇಳಿದ್ರೆ ಹಂಗೆ ನೋಡಿ, ನೀವ್
ನಾಗರಿಕರಿಗೆ ಹಾನಿ ಆಗ್ಬಾರ್ದು ಅಂತ ಮಾಡಿದಾರೆ. ನೆನೆ ನೋಡಿ ಕಾಬೂಲ್ ಅಲ್ಲಿ ಇವರು ಪಾಕಿಸ್ತಾನದವ್ರು ಮಾಡಿರೋದು ಇದೆಯಲ್ಲ, ಅದೇ point ಇದೆಲ್ಲ ಏನ್ ಯುದ್ಧಗಳು ಇವೆಲ್ಲ ಜನಸಾಮಾನ್ಯರು ಇದ್ದಲ್ಲೇನೆ ಹೋಗಿ ದಾಳಿ ಮಾಡಿ. ಅದೇ ವಿಷಯಕ್ಕೆ ಬರ್ತಿದ್ದೆ ನಾನು. ಈಗ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ ಮೇಲೆ ದಾಳಿ ಮಾಡ್ತಾರೆ ಅಂತ ಆದ್ರೆ ಸೇನಾ ನೆಲೆಗಳ ಮೇಲೆ ಅಥವಾ ಶಸ್ತ್ರ ಅಸ್ತ್ರಗಳಿರುವಂತ ಗೋಡನ್ಗಳ ಮೇಲೆ ದಾಳಿ ಮಾಡ್ತಾರೆ. ಅದರಿಂದ ನಾಗರಿಕರಿಗೆಲ್ಲ ಹೆಚ್ಚಿನ ಸಾವು ನೋವುಗಳು ಆಗೋದಿಲ್ಲ. ಆದ್ರೆ ಈ ಬುದ್ಧಿ ಇಲ್ದವಾಗಿ ಪಾಕಿಸ್ತಾನ ಸುಮ್ನೆ ನಾಗರಿಕರ ಮೇಲೆ, ಅಫ್ಘಾನಿಸ್ತಾನದ ನಾಗರಿಕರ ಮೇಲೆ, ಯಾರೇ ಆಗ್ಲಿ, ಆಸ್ಪತ್ರೆ ಮೇಲೆ, ಅದು ಆಸ್ಪತ್ರೆ ಮೇಲೆ, ಮನುಷ್ಯರ ಮೇಲೆ ದಾಳಿ ಮಾಡ್ತಾರಲ್ಲ, ಇದಕ್ಕೆಲ್ಲ ಏನ್ ಸಮಸ್ಯೆ? ಭಾರತ ನೋಡಿ ಆಪರೇಷನ್ ಸಿಂಧೂರ್ ಮಾಡಿದಾಗ ನಾವು ನಿರ್ದಿಷ್ಟವಾಗಿ ದಾಳಿ ಮಾಡಿದ್ದೀವಿ. ಅಕ್ಯುರೇಟ್ ಆಗಿ ಬರೀ ಸೇನಾ ನೆಲೆಗಳು, ಸೇನಾ ನೆಲೆ ಏನು ವಿಮಾನಗಳು ರನ್ವೇ ಏನಿತ್ತು ಆ ಸೇನಾ ವಿಮಾನಗಳ ರನ್ವೇ ಮೇಲೆ ದಾಳಿ ಮಾಡುವಂತದ್ದು ಇರ್ಬೋದು, ಅಥವಾ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದು, ಎಲ್ಲದಕ್ಕೂ ಕೂಡ ಉಪಗ್ರಹ ಚಿತ್ರಗಳನ್ನು ಕೊಟ್ಟು ನೋಡಿ ಕರೆಕ್ಟ್ ಆಗಿ ಇಲ್ಲಿ ದಾಳಿ ಮಾಡಿದೀವಿ. ನಮ್ದು ಆ ತರದ ಅಟ್ಯಾಕ್. ಸೊ ನಾವ್ ಯಾರನ್ನು ಸಾರ್ವಜನಿಕರನ್ನ, ಅವ್ರ ಯಾವ್ದು ಧಾರ್ಮಿಕ ಕ್ಷೇತ್ರಗಳನ್ನ, ಇನ್ಯಾವ್ದು ಹಾನಿ ಮಾಡುವ ಆಸ್ಪತ್ರೆಗಳನ್ನ, ಶಾಲೆಗಳನ್ನ ಹಾನಿ ಮಾಡೋ ಉದ್ದೇಶ ಇಲ್ಲ ಅಂತ. ಆ ತರದ್ದು ಯುದ್ಧಗಳಾದ್ರೆ ಅಟ್ಲೀಸ್ಟ್ ಎಚ್ಚರಿಕೆ ಇರುತ್ತೆ. ಇದು ತುಂಬಾ ಯುದ್ಧ ಕೆಟ್ಟ ಪರಿಸ್ಥಿತಿಗೆ ಹೋದ್ರೆ ಸರಿ ಇರೋದಿಲ್ಲ. ಮತ್ತೆ ಇದು ಈ ನಾಗರಿಕರ ಮೇಲೆ ಆಗುವಂತ ದಾಳಿ ಇದೆಯಲ್ಲ, ಅದು ಆದಷ್ಟು ಸುಲಭವಾಗಿ ಇದು ಮುಗಿಯೋದಿಲ್ಲ. ಅದ್ ಯಾವತ್ತಿದ್ರೂ ಬೆಂಕಿ ಉರಿತಾನೆ ಇರುತ್ತೆ, ಕಣ್ಣಿಗೆ ಕಾಣೋದಿಲ್ಲ. ಅವ್ರು ಇವರಿಗೆ ದಾಳಿ ಮಾಡ್ಕೊಂಡೇ ಇರ್ತಾರೆ. ಕಡೆದಾಗಿ ಒಂದ್ ದೇಶ ಕಂಪ್ಲೀಟ್ ಆಗಿ ನೆಲಸಮ ಆಗೋ ತನಕ ಯುದ್ಧ ನಿಲ್ಲೋದಿಲ್ಲ. ನೋಡ್ಬೇಕು ಇವಾಗ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮುಂದಿನ ನಿಲುವೇನಿರುತ್ತೆ, ಮುಂದಿನ ಇದನ್ನ ಯುದ್ಧ ಅಂತ ಹೇಳಕ್ಕಾಗಲ್ಲ, ದಾಳಿ ಅಷ್ಟೇ. ಈ ದಾಳಿ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ಎಸ್, ಹಾಗಾದ್ರೆ ಮುಂದಿನ ಅಪ್ಡೇಟ್ಸ್ ಗಳು ಏನು ಅನ್ನೋದನ್ನ ಮುಂದಿನ ಲೈವ್ ನಲ್ಲಿ ನೋಡ್ತಾ ಹೋಗೋಣ. ಅಲ್ಲಿ ತನಕ ಟೇಕ್ ಕೇರ್, ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.